ಚಾಮರಾಜನಗರ ಕ್ಷೇತ್ರದ ಶಾಸಕರು ಆಗಿರುವಂತಹ ಪುಟ್ಟರಂಗ ಶೆಟ್ಟಿ ಅವರಿಗೆ ಮತ್ತೆ ಅವಕಾಶ ಒಲಿದು ಬಂದಿದೆ. ಅವರು ಸಾಕಷ್ಟು ಪ್ರಯತ್ನಗಳನ್ನ ನಡೆಸಿದ್ರು. ತಮಗೊಂದು ಅವಕಾಶ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂಥದ್ದಾಗಿರ್ಬೋದು, ಮತ್ತೆ ಸಿದ್ದರಾಮಯ್ಯ ಅವರು, ಸಿಎಂ ಡಿ ಕೆ ಶಿವಕುಮಾರ್, ಹೀಗೆ ಸಾಕಷ್ಟು ನಾಯಕರನ್ನ ಭೇಟಿ ಮಾಡ್ತಾ ಇದ್ರು. ಕೊನೆಗೂ ಕೂಡ ಅವರ ಮನದ ಇಂಗಿತದಂತೆ ಕೂಡ ಈಗ ಸಚಿವರಾಗ್ತಾ ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂಥ ಪ್ರಯತ್ನ ಮಾಡೋಣ. ಪುಟ್ಟರಂಗ ಶೆಟ್ಟಿ ಅವರು, ನೀವು ಹೇಳ್ತಾ ಇದ್ರಿ ನಾವು ತುಂಬಾ ಸಣ್ಣ ಸಮುದಾಯದವರು, ನಮಗೊಂದು ಅವಕಾಶ ಕೊಡಬೇಕು ಅಂತ ಹೇಳ್ತಿದೆ. ಮತ್ತೆ ನಿಮ್ಗೆ ಒಂದು ಅವಕಾಶ ಕೊಟ್ಟಿದೆ, ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ನಿಜಕ್ಕೂ ನಾನು ತುಂಬ ಸಂತೋಷ ಆಗ್ತದೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಪಕ್ಷದ ಬಗ್ಗೆ ನನಗೆ ಅಪಾರ ಒಂದು ಗೌರವ ಇದೆ. ನಮ್ಮ ನಾಯಕರ ಬಗ್ಗೆ, ನಮ್ಮ AICC ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿರವರು, ಮತ್ತು ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನಜಿರವರು, ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಮತ್ತು ಪ್ರಿಯಾಂಕಾ ಗಾಂಧಿರವರು, ಮುಖ್ಯವಾಗಿ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು, AICCನ ಕಾರ್ಯದರ್ಶಿಗಳಾದಂಥ ವೇಣುಗೋಪಾಲ್ ಅವರು, ಸುರ್ಜಿವಾಲಾರವರು, ಈಗಿನ ನನ್ನ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರು, ಮತ್ತು BK ಹರಿಪ್ರಸಾದ್ ಅವರು, ನಮ್ಮ KPCC ಅಧ್ಯಕ್ಷರು, ಎಲ್ಲರೂ ನನಗೆ ಈ ಒಂದು ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆಲ್ಲರಿಗೂ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಮತ್ತು ನನ್ನನ್ನು ಈ ಮಟ್ಟಕ್ಕೆ ಬೆಳೆಸ್ತಕ್ಕಂಥ ನನ್ನ ಕ್ಷೇತ್ರದ ಮತದಾರರಿಗೂ ಸಹ ನನ್ನ ಕೃತಜ್ಞತೆಯನ್ನು ಬಯಸ್ತೀನಿ. ಈಗ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರ ಸಮ್ಮುಖದಲ್ಲಿ ನನಗೆ ಈ ಒಂದು ಸಿಟ್ಟು ದೊರಕಿದೆ. ಅವರು ಅತ್ಯಂತ ಅನುಭವಿಗಳು. ಯಾಕಂದರೆ ಹಳೇ ಕಾಂಗ್ರೆಸ್ಸಿಗರು, ಕಾಂಗ್ರೆಸ್ನ ಕಟ್ಟೋದ್ರಲ್ಲಿ ಅವರು ಹೆಚ್ಚಿನ ಶ್ರಮ ಪಟ್ಟಿದ್ದಾರೆ. ಅವ್ರಿಗೆ ಕಾಂಗ್ರೆಸ್ ಒಡನಾಟ ಗೊತ್ತಿದೆ, ನಮ್ಮ ಸಮಾಜಗಳ ಒಡನಾಟ ಗೊತ್ತಿದೆ. ಹಾಗಾಗಿ ಅಲ್ಲೂ ಕೆಲಸ ಮಾಡೋಕ್ಕೆ ನನಗೆ ಸಂತೋಷ ಆಗ್ತದೆ. ಅಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಯಾವ ಖಾತೆನ ತಾವು ನಿರೀಕ್ಷೆ ಮಾಡ್ತಾ ಇದ್ದೀರಾ? ಯಾಕಂದ್ರೆ ಇಂಥದ್ದೇ ಖಾತೆ ಕೊಟ್ಟರೆ ನನಗೊಂದು ವಿಷನ್ಸ್ ಇರುತ್ತೆ, ಯಾರೇ ಒಬ್ರಿಗೆ ಅದನ್ನು ಇಂಥ ಖಾತೆ ಕೊಟ್ಟರೆ ನಾನು ಇಂಥ ಕೆಲಸ ಮಾಡಬಲ್ಲೆ ಅನ್ನುವಂಥದ್ದು. ಅದು ಅವ್ರಿಗೆ ಗೊತ್ತಿರ್ತದೆ ಯಾವ ಖಾತೆಗಳನ್ನ ಕೊಟ್ಟರೆ ಅವ್ರು ನಿಭಾಯಿಸಬಲ್ಲರು ಅಂತ. ಹಾಗಾಗಿ ನಮ್ಮ ಅನುಭವ ಆಧಾರಗಳನ್ನ ಪರಿಗಣಿಸಿ ನಮ್ಗೆ ಅದು ಖಾತೆಯನ್ನು ಕೊಡ್ತಾರೆ. ಅದನ್ನು ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಇದಿಷ್ಟು ಕೂಡ ಪುಟ್ಟರಂಗ ಶೆಟ್ಟಿ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಬೈರೇಶ್ ಜೊತೆ ಹರೀಶ್ ಕಾಕೊಂಡು, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.